ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಹೃದಯ ರಕ್ತನಾಳಗಳಲ್ಲಿ ರಕ್ತ ಬ್ಲಾಕ್ ಆಗೋದ್ರ ಬಗ್ಗೆ ಅಂದರೆ ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬನ್ನಿ ಮುಂದುವರ್ಸೋಣ. ಡಾಕ್ಟರ್, ಮೊದಲೇದಾಗಿ ಮತ್ತೊಂದು ಈಗ CT ಕೊರೋನರಿ ಆಂಜೋ ಅಂತ ಹೇಳ್ತಾರೆ, 2 ಮಿನಿಟ್ ಆಂಜೋ. ಅದೇನು ಆ್ಯಕ್ಚುಲಿ ಈ ಥರ ಸಮಸ್ಯೆಗಳಲ್ಲಿ ಅದರ ಪಾತ್ರ ಹೇಗಿದೆ ಅಂತ, ಏನದು ಅಂತ? CT ಕೊರೋನರಿ ಆಂಜೋ ಅಂತ ಹೇಳಿದರೆ ಒಂದು ಇಂಟ್ರವೀನಸ್ ಇಂಜೆಕ್ಷನ್ಸಲ್ಲಿ ಕಾಂಟ್ರಾಸ್ಟ್ ಕೊಟ್ಟು ಎಕ್ಸ್ರೇ ಮಾಡ್ತಾರೆ. ಎಕ್ಸ್ರೇಯಲ್ಲಿ ಹೃದಯದ ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕ್ ಇದೆಯಾ ಇಲ್ವಾ ಅಂತ ಒಂದು ಚೆಕ್ ಮಾಡೋದನ್ನು. ಅದರ ಅಡ್ವಾಂಟೇಜ್ ಅಂತ ಹೇಳಿದರೆ ಅದು ಕ್ಯಾಥೆಟರ್ ಬಾಡಿ ಒಳಗೆ ಕ್ಯಾಥೆಟರನ್ನು ಹಾಕಿ ಕನ್ವೆನ್ಷನಲ್ ಆ್ಯಂಜಿಯೋಗ್ರಾಮಲ್ಲಿ ಮಾಡಿದಾಗೆ ಆ ಥರ ಕ್ಯಾಥೆಟರ್ ಹಾಕೋದು ಬೇಡ. ಆದ್ದರಿಂದ ಜನರು ಅದು ಸೇಫ್ ಪ್ರೊಸೀಜರ್ ಅಂತ ಜನರು ಅಂದ್ಕೊಂಡಿದ್ದಾರೆ. ಆದರೆ CT ಕೊರೋನರಿ ಆಂಜಿಯೋ ರುಟೀನ್ ಸ್ಕ್ರೀನಿಂಗ್ ಮಾಡೋದ್ರಿಂದ ಯಾರಿಗೂ ಬೆನಿಫಿಟ್ ಆಗುತ್ತಾ ಅಥವಾ ಜಾಸ್ತಿ ಪ್ರಾಬ್ಲಮ್ ಆಗುತ್ತಾ ಅಂತ ಇನ್ನೂ ಸರಿ ಗೊತ್ತಿಲ್ಲ. ಕೆಲವೊಂದು ಸಿಲೆಕ್ಟೆಡ್ ಪೇಷಂಟ್ಸಲ್ಲಿ ಈ ಟೆಸ್ಟಿಂದ ಪ್ರಯೋಜನ ಇದೆ. ಬಟ್ ರುಟೀನ್ ಆಗಿ ಸ್ಕ್ರೀನಿಂಗ್ CT ಕೊರೋನರಿ ಆಂಜಿಯೋ ಮಾಡೋದನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ. ಯಾಕಂತ ಹೇಳಿದರೆ CT ಕೊರೋನರಿ ಆಂಜಿಯೋದಲ್ಲಿ ಕೂಡ ರಿಸ್ಕ್ ಇದೆ. ಕಾಂಟ್ರಾಸ್ಟ್ ನಾವು ಇಂಜೆಕ್ಟ್ ಮಾಡ್ತೇವೆ, ಅದರಿಂದ ಕಿಡ್ನಿ ಪ್ರಾಬ್ಲಮ್ ಎಲ್ಲ ಆಗ್ಬೋದು. ಮತ್ತು ರೇಡಿಯೇಷನ್ ರಿಸ್ಕ್ ಇರ್ತದೆ. ಅದು ಏನು ರಿಸ್ಕ್ ಫ್ರೀ ಟೆಸ್ಟ್ ಅಂತ ಕೆಲವರು ಅಂದ್ಕೊಂಡಿದ್ದಾರೆ, ಆ ಥರ ರಿಸ್ಕ್ ಇಲ್ಲ. ಸೊ ಸ್ಕ್ರೀನಿಂಗ್ ಪರ್ಪಸ್ಸಿಗೆ CT ಕೊರೋನರಿ ಆಂಜಿಯೋ ಈಸ್ ನಾಟ್ ರೆಕಮೆಂಡೆಡ್. ಅಂದರೆ ಇನ್ನೊಂದು CT ಕೊರೋನರಿ ಆಂಜಿಯೋದಲ್ಲಿ ಬರುವಂಥ ಪಿಕ್ಚರ್, ಈ ಹೃದಯ ರಕ್ತನಾಳಗಳಲ್ಲಿ ಏನಾದರೂ ಬ್ಲಾಕ್ ಇದ್ದರೆ ಅದರ ರೆಸೊಲ್ಯೂಷನ್ ಕೂಡ ಸ್ವಲ್ಪ ವೀಕ್ ಆಗಿರ್ತದೆ. ಕನ್ವೆನ್ಷನಲ್ ಆಂಜಿಯೋದಲ್ಲಿ ಅದು ರೆಸೊಲ್ಯೂಷನ್ ಚೆನ್ನಾಗಿರ್ತದೆ. ಯಾರಿಗೆ ತುಂಬ ಸ್ಟ್ರಾಂಗ್ ಆಗಿ ಸಸ್ಪೆಷನ್ ಇದ್ದರೆ, ಬ್ಲಾಕೇಜ್ ಇದೆ ಅಂತ ಸಸ್ಪೆಷನ್ ಇದ್ದರೆ, ಆಗ ಕನ್ವೆನ್ಷನಲ್ ಆಂಜಿಯೋಗ್ರಾಮೇ ಬೆಟರು. ಇನ್ನು ಕೆಲವೊಂದು ಪೇಷಂಟ್ಸಲ್ಲಿ ಏನು ಜಾಸ್ತಿ ಸಸ್ಪೆಷನ್ ಇಲ್ಲ, ಜಸ್ಟ್ ನಾವು ಕೊರೋನರಿ ಆರ್ಟರಿ ಬ್ಲಾಕ್ ಏನೂ ಇಲ್ಲ ಅಂತ ಒಂದು ಕನ್ಫರ್ಮ್ ಮಾಡಲಿಕ್ಕೆ ಕೆಲವೊಮ್ಮೆ ಈ ಟೆಸ್ಟನ್ನು ರೆಕಮೆಂಡ್ ಮಾಡ್ತೇವೆ. ಬಟ್ ರುಟೀನ್ ಆಗಿ ಮಾಡಬಾರ್ದು. 2 ಮಿನಿಟ್ ಆಂಜಿಯೋ ಅಂತ ಇಟ್ಟಿದ್ದು ಏನಂತ ಹೆಸರು? 2 ಮಿನಿಟ್ ಅಂದರೆ ಇದು ಆಂಜಿಯೋಗ್ರಾಮ್ ಟೆಸ್ಟ್ ಬೇಗ ಮಾಡ್ಬೋದು, ಆಸ್ಪತ್ರೆ ಅಡ್ಮಿಟ್ ಆಗುವಂಥ ಅವಶ್ಯಕತೆ ಇಲ್ಲ. ಬಟ್ ಒಳಗಡೆ ಕ್ಯಾಥೆಟರ್ ಹಾಕಿದಾಗಿರುವಂಥ ರಿಸ್ಕ್ ಎಲ್ಲ ಇಲ್ಲ. ಆದರೆ ಅದು ಕೂಡ ರಿಸ್ಕ್ ಫ್ರೀ ಟೆಸ್ಟ್ ಅಂತ ಹೇಳಲಿಕ್ಕಾಗಲ್ಲ. ಮತ್ತು ಕೆಲವೊಮ್ಮೆ ಬ್ಲಾಕೇಜು 50% 60% ಎಲ್ಲ ಇದ್ದರೆ ಅದಕ್ಕೆ ಏನು ಮಾಡಬೇಕಂತಲೂ ಜನರಿಗೆ ಗೊತ್ತಿಲ್ಲ. ಸೊ ಆಂಜಿಯೋಪ್ಲಾಸ್ಟಿ ಬೈಪಾಸ್ ಏನು ಬೇಕಾಗಲ್ಲ ಅಂತ ಪ್ರಾಬ್ಲಮಲ್ಲಿ. ಸೊ CT ಕೊರೋನರಿ ಆಂಜಿಯೋ ಫಾರ್ ಸ್ಕ್ರೀನಿಂಗ್ ಪರ್ಪಸ್ ಯೂಸ್ ಮಾಡೋದು ಅಷ್ಟೊಂದು ಸರಿಯಾದ ಪ್ರೊಸೀಜರ್ ಅಲ್ಲ. ಓಕೆ. ಮತ್ತು ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೀವಿ, ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ಯಾವ ರೀತಿ ಇದನ್ನು ಈ ಒಂದು ಟ್ರೀಟ್ಮೆಂಟ್ ಯೂಸ್ ಮಾಡ್ತೀರಾ ಅಂತ? ಆಂಜಿಯೋಪ್ಲಾಸ್ಟಿ ಅಂದರೆ ಹಾರ್ಟ್ ಅಟ್ಯಾಕ್ ಆದಾಗ ರಕ್ತನಾಳ ಬ್ಲಾಕ್ ಆಗಿರ್ತದೆ, ರಕ್ತ ಹೆಪ್ಪುಗಟ್ಟಿರ್ತದೆ. ನಾವು ಒಂದು ಕ್ಯಾಥೆಟರ್ ಮತ್ತು ವೈರ್ ಹಾಕಿ ಆ ಹೆಪ್ಪುಗಟ್ಟಿ ರಕ್ತವನ್ನು ಫುಲ್ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಅದು ಮಾಡಿದ ನಂತರ ಅಲ್ಲಿ ಬಲೂನ್ ಹಾಕಿ ಆ ಬ್ಲಾಕೇಜನ್ನು ಓಪನ್ ಮಾಡಿ ಒಂದು ವೈರ್ ಮೆಶ್ ಅಂತ ಇರ್ತದೆ, ಸ್ಟೆಂಟ್ ಅಂತ ಹೇಳ್ತೇವೆ. ಆ ಸ್ಟೆಂಟ್ ಹಾಕಿ ಅದನ್ನು ಓಪನ್ ಆಗಿ ಇಡಲಿಕ್ಕೆ ಬಲೂನ್ ಮೂಲಕ, ಕ್ಯಾಥೆಟರ್ ಮೂಲಕ ಹಾಕಲಿಕ್ಕಾಗುತ್ತೆ. ಇದಕ್ಕೆ ಆಂಜಿಯೋಪ್ಲಾಸ್ಟಿ ಅಂತ ಹೇಳ್ತೇವೆ. ಹಾರ್ಟ್ ಅಟ್ಯಾಕ್ ಪೇಷಂಟ್ಸಿಗೆ ಇದು ಭಾಳ ಯೂಸ್ಫುಲ್ ಟೆಸ್ಟ್. ಬರೀ ಮೆಡಿಸಿನ್ಸ್ ಕೊಡೋದ್ರಿಂದ ಕೆಲವೊಮ್ಮೆ ಈ ರಕ್ತನಾಳಗಳು ಬ್ಲಾಕ್ ಆಗಿದ್ದನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪೇಷಂಟ್ಸು ಹಾರ್ಟ್ ಅಟ್ಯಾಕ್ ಆಗಿ ಇಮ್ಮಿಡಿಯೇಟಾಗಿ 1-2 ಗಂಟೆ ಒಳಗೆ ಬಂದರೆ ಬ್ಲಡ್ ಥಿನ್ನರ್ ಅಂತ ಮೆಡಿಸಿನ್ಸು ಇಂಜೆಕ್ಟ್ ಮಾಡೋದ್ರಿಂದ ಅದನ್ನು ಓಪನ್ ಮಾಡ್ಬೋದು. ಆದರೆ ಸ್ವಲ್ಪ ಲೇಟಾಗಿ ಬಂದರೆ ಅದು ಬ್ಲಡ್ ಥಿನ್ನರ್ ವರ್ಕ್ ಆಗೋಲ್ಲ. ಒಂದು 3-4 ಅವರ್ಸ್ ಆದರೆ ಬ್ಲಡ್ ಥಿನ್ನರ್ ಒಂದು 50% ಜನರಿಗೆ ಕೆಲಸ ಮಾಡಲ್ಲ. ಬಟ್ ಆಂಜಿಯೋಪ್ಲಾಸ್ಟಿಯಲ್ಲಿ ಒಂದು 95% ಜನರಿಗೆ ನಾವು ರಕ್ತನಾಳಗಳನ್ನು ಓಪನ್ ಮಾಡಲಿಕ್ಕೆ ಸಾಧ್ಯ ಇದೆ. ಸೊ ಅದರಿಂದ ಹಾರ್ಟ್ ಅಟ್ಯಾಕ್ ಆದಾಗ ಆಂಜಿಯೋಪ್ಲಾಸ್ಟಿ ಬೆಟರ್ ದೆನ್ ಇದು ಸುಮ್ಮನೆ ಮೆಡಿಕಲ್ ಟ್ರೀಟ್ಮೆಂಟ್ಗಿಂತ. ಓಕೆ ಸರ್, ಈಗ ಮುನಿಯಪ್ಪ ಅಂತ ಬೆಂಗಳೂರಿಂದ ಕರೆ ಮಾಡಿದರೆ. ಮುನಿಯಪ್ಪ ಅವರೇ, ಹೇಳಿ, ಏನು ಸಮಸ್ಯೆ ಇತ್ತು, ಏನು ಕೇಳಬೇಕು ಡಾಕ್ಟರ್ ಹತ್ರ? ನಮಸ್ಕಾರ ಡಾಕ್ಟರ್. ನಮಸ್ಕಾರ. ನಮಸ್ಕಾರ. ಈ ಬಿಳಿ ಕಣಗಳು ಕೆಂಪು ಕಣಗಳು ಎಷ್ಟಿರಬೇಕು ಒಬ್ಬ ಮನುಷ್ಯನಿಗೆ? ಬಿಳಿ ರಕ್ತ ಕಣಗಳು ಒಂದು 6000 ಮತ್ತೆ ಕೊಲೆಸ್ಟ್ರಾಲ್ ಎಷ್ಟು ಮೇಂಟೆನೆನ್ಸ್ ನಾವು ಮಾಡ್ಕೊಬೇಕಾಗತ್ತೆ? ವಾಕಿಂಗು, ಆಂಜಿಯೋಗ್ರಾಮ್ ಆಗಿರೋ ಮನುಷ್ಯರು ಎಷ್ಟು ವಾಕಿಂಗ್ ಮಾಡಬೇಕಾಗುತ್ತೆ? ಥ್ಯಾಂಕ್ ಯು ಸರ್. ಬಿಳಿ ರಕ್ತ ಕಣಗಳನ್ನು ನಾವೇನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ನಾರ್ಮಲಿ ಒಂದು 5000 to 8000 ವರೆಗೆ ನಾರ್ಮಲ್ ವ್ಯಾಲ್ಯೂ ಇರ್ತದೆ. ಮತ್ತು ಕೆಂಪು ರಕ್ತ ಕಣಗಳನ್ನು ನಾವು ನಂಬರಲ್ಲಿ ಆ್ಯಕ್ಚುಲಿ ಮಾಡಲ್ಲ, 4 to 5 ಮಿಲಿಯನ್ ಇದಿರ್ತದೆ, ಕೌಂಟ್ಸ್ ಇರ್ತದೆ. ಬಟ್ ಹಿಮೋಗ್ಲೋಬಿನ್ ಅಂತ ಚೆಕ್ ಮಾಡ್ತೇವೆ. ಹಿಮೋಗ್ಲೋಬಿನ್ ಸಾಧಾರಣ ಒಂದು 12 to 14 ಗ್ರಾಮ್ಸ್ ನಾರ್ಮಲ್ ಆಗಿ ಇರಬೇಕು. ಹಿಮೋಗ್ಲೋಬಿನ್ ಕಡಿಮೆ ಆದರೆ ಅದು ಬೇರೆ ಪ್ರಾಬ್ಲಮ್ಮು, ಅದರಿಂದ ಹಾರ್ಟಿಗೆ ಕೂಡ ತೊಂದರೆ ಇರ್ಬೋದು. ಬಟ್ ಅದಕ್ಕೆ ಬೇರೆ ಬೇರೆ ಟೆಸ್ಟ್ಗಳಿರ್ತವೆ. ನಾವು ಮೂರನೇದಾಗಿ ಕೊಲೆಸ್ಟ್ರಾಲ್ ಬಗ್ಗೆ ಕೇಳಿದ್ದೀರಾ. ಕೊಲೆಸ್ಟ್ರಾಲಲ್ಲಿ 3 ಅಂಶ ಇದೆ. ಒಂದನೇದಾಗಿ ಗುಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, HDL ಕೊಲೆಸ್ಟ್ರಾಲ್ ಅಂತ. ಅದು ಒಂದು ಸಾಧಾರಣ 40 ಮಿಲಿಗ್ರಾಮ್, 40 ಮಿಲಿಗ್ರಾಮ್ಗಿಂತ ಜಾಸ್ತಿ ಇರಬೇಕು. ಇನ್ನು ಬ್ಯಾಡ್ ಕೊಲೆಸ್ಟ್ರಾಲ್, LDL ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ, ಅದು ಒಂದು 100 ಮಿಲಿಗ್ರಾಮ್ಗಿಂತ ಕಡಿಮೆ ಇರಬೇಕು. ಹಾರ್ಟ್ ಅಟ್ಯಾಕ್ ಅಥವಾ ಕೊರೋನರಿ ಆರ್ಟರಿ ಡಿಸೀಸ್ ಇರುವವರಿಗೆ ಅದು 70 ಮಿಲಿಗ್ರಾಮ್ಗಿಂತ ಕೆಳಗಿರಬೇಕು. ಡಯಾಬಿಟೀಸ್ ಇರುವವರಿಗೆ ಕೂಡ ಆದಷ್ಟು ಕಡಿಮೆ ಇರುವುದು ಒಳ್ಳೆಯದು. ಮತ್ತು ಇನ್ನೊಂದು ಅಂಶ ಕೊಲೆಸ್ಟ್ರಾಲ್ನ ಸಂಬಂಧಪಟ್ಟಂಥ ಅಂಶ ಟ್ರೈಗ್ಲಿಸರೈಡ್ಸ್ ಅಂತ ಹೇಳ್ತೇವೆ, ಅದು ಫ್ಯಾಟ್ನ ಅಂಶ. ಅದು ಕೂಡ ದೇಹದಲ್ಲಿ ಆದಷ್ಟು ಕಡಿಮೆ ಇದ್ದರೆ ಒಳ್ಳೆಯದು. ಅಟ್ಲೀಸ್ಟ್ 150 ಮಿಲಿಗ್ರಾಮ್ಗಿಂತ ಕೆಳಗೆ ಇರಬೇಕು ಸಾಧ್ಯ ಇದ್ದರೆ.
ಓಕೆ ಸರ್, ಈಗ ಬೆಂಗಳೂರಿಂದ ರಿಯಾಜ್ ಖಾನ್ ಕರೆ ಮಾಡಿದ್ದಾರೆ. ರಿಯಾಜ್ ಖಾನ್ ಅವರೇ, ಏನು ಸಮಸ್ಯೆ ಇತ್ತು ನಿಮ್ಮದು? ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಸರ್ ನಾನು ಬೆಂಗಳೂರಿಂದ ರಿಯಾಜ್ ಖಾನ್ ಮಾತಾಡ್ತಾ ಇರೋದು. ನನಗೆ ಆಂಜಿಯೋ ಬ್ಲಾಸ್ಟ್ ಮಾಡ್ತೀವಿ ಸ್ಟಂಟ್ ಆಗ್ತಾವ್ರೆ BGS ಹಾಸ್ಪಿಟಲ್ ಅಲ್ಲಿ. ಸರ್ ನನಗೆ ಸ್ವಲ್ಪ ರಷ್ಟು ಜಾಸ್ತಿ ತಗೊಂಡ್ರೆ ಉಸಿರು ಓಡಾಡಕ್ಕೆ ಸ್ವಲ್ಪ ತೊಂದರೆ ಆಗತ್ತೆ. ಹಲೋ. ಆಮೇಲೆ ಏನಾಗತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಲೈಟ್ ಆಗಿ ನೋವು ಬರುತ್ತೆ ಎದೆ ಸೈಡ್, ಲೆಫ್ಟ್ ಸೈಡ್ ಫುಲ್. ಅದು ಚೆಕಪ್ ಮಾಡಿದ್ರೆ ಎಲ್ಲ ಚೆನ್ನಾಗಿದೆ, ಓಕೆ ಇದೆ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಬೇಕು? ಓಕೆ, ನಿಮ್ಮ ಇದು ಎದೆ ನೋವು ನಡೆದಾಗ ಎದೆ ನೋವು ಆದರೆ ಏನಾದರೂ ಪುನಃ ಸ್ವಲ್ಪ ಬ್ಲಾಕೇಜ್ ಇರ್ಬೋದು, ಅಥವಾ ಯಾವುದಾದ್ರು ಸಣ್ಣ ರಕ್ತನಾಳಗಳಲ್ಲಿ ಬ್ಲಾಕೇಜ್ ಇರ್ಬೋದು. ಕೆಲವೊಮ್ಮೆ ನಡೆದ್ರೆ ಬರಲ್ಲ ಸರ್, ಅದು ನಡೆದ್ರೆ ಬರಲ್ಲ, ಸುಮ್ಮನೆ ಕೂತ್ರೆ ಬರ್ತದೆ. ಸುಮ್ಮನೆ ಕೂತಿ ಸ್ವಲ್ಪ ಜಾಸ್ತಿ ರೆಸ್ಟ್ ತಗೊಂಡು ಮಲ್ಕೊಂಡು ಜಾಸ್ತಿ ಸ್ವಲ್ಪ. ಹಾಗಿದ್ರೆ ಯೂಶ್ವಲಿ ಸುಮ್ಮನೆ ಕೂತ್ಕೊಂಡಿದ್ರೆ ಎದೆ ನೋವು ಬಂದರೆ ಜನರಿಗೆ ಯೂಶ್ವಲಿ ಏನು ಅದು ಹೃದಯಕ್ಕೆ ಸಂಬಂಧಪಟ್ಟಂಥ ನೋವಲ್ಲ. ಅಂದರೆ ಹಾರ್ಟ್ ಅಟ್ಯಾಕ್ ಆಗುವಾಗ ಸುಮ್ಮನೆ ಕೂತ್ಕೊಂಡಿದ್ರೆ ನೋವು ಬರ್ಬೋದು. ಬಟ್ ರುಟೀನಾಗಿ ಪದೇ ಪದೇ ಸುಮ್ಮನೆ ಕೂತ್ಕೊಂಡಿದ್ದಾಗ ಸ್ವಲ್ಪ ಬೆನ್ನು ನೋವು ಬರ್ತದೆ ಅಥವಾ ಎದೆ ನೋವು ಬರ್ತದೆ ಅಂತ ಹೇಳಿದರೆ ಅದು ಯೂಶ್ವಲಿ ಹಾರ್ಟ್ ಪ್ರಾಬ್ಲಮ್ ಇರುವುದಿಲ್ಲ. ಓಕೆ, ಈಗ ಶಿವಮೊಗ್ಗದಿಂದ ರಂಗನಾಥ್ ಕರೆ ಮಾಡಿದ್ದಾರೆ. ರಂಗನಾಥ್ ಅವರೇ, ಏನು ಸಮಸ್ಯೆ ಇತ್ತು ನಿಮ್ಮದು ಕೇಳಿ? ನಮಸ್ತೆ. ನಮಸ್ಕಾರ ಸರ್, ಹೇಳಿ. ನಾನು ಈಗ 1 year ಬ್ಯಾಕ್ ಬೈಕಸ್ಪಿಡ್ ಅರೋಟಿಕ್ ವಾಲ್ವ್ ಅಂತ ಅಂದು ಒಂದು ವಾಲ್ವು ಹೊಸದಾಗಿ ಹಾಕಿದ್ದಾರೆ ಡಾಕ್ಟ್ರು. ಅದು ಆಪರೇಷನ್ ಮಾಡಿದಾರಾ? ಬೈಪಾಸ್ ಇದು ವಾಲ್ವ್ ಚೇಂಜ್ ಮಾಡಿದಾರಾ? ಬೈಪಾಸ್ ಕಮ್ ಓಪನ್ ಹಾರ್ಟ್ ಎರಡು ಮಾಡಿದ್ದಾರೆ. ಓಕೆ. ಆಮೇಲೆ ನಾನು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀನಿ. ಓಕೆ. ಬಟ್ ಆದ್ರೂ ಸ್ವಲ್ಪ ಚೆಸ್ಟ್ ಪೇನ್ ಬರ್ತಾ ಇರ್ತದೆ. ಯಾವಾಗ ಬರ್ತದೆ ಚೆಸ್ಟ್ ಪೇನ್? ಸಾಮಾನ್ಯ ಇದು ಏನೋ ವರ್ಕ್ ಜಾಸ್ತಿ ಆದಾಗ ಹಾಗೆ ಬರ್ತದೆ. ಸ್ವಲ್ಪ ಉಸಿರಾಡಕ್ಕೆ ಏನು ತೊಂದರೆ ಆಗೋದಿಲ್ಲ, ಬಟ್ ಅದೇ ಸ್ಟ್ರೈನ್ ಅಂತ ಅನ್ಸ್ತಲ್ಲ, ಅವಾಗ ಒಂದು ಸ್ವಲ್ಪ ಇದಾಗ್ತದೆ. ಬೈಕಸ್ಪಿಡ್ ಅರೋಟಿಕ್ ವಾಲ್ವ್ ಅಂತ ಒಂದು ವಾಲ್ವ್ ಫಿಕ್ಸ್ ಮಾಡಿದ್ದಾರೆ ಈಗ. ಅದು ಯೂಶ್ವಲಿ ವ್ಯಾಲ್ವ್ ಫಿಕ್ಸ್ ಮಾಡಿದ ನಂತರ ಅದು ಸರಿ ಇರ್ತದೆ. ವ್ಯಾಲ್ವ್ಸಲ್ಲಿ ಆಪರೇಷನ್ ಮಾಡಿದ ನಂತರ ಪ್ರಾಬ್ಲಮ್ಸ್ ಬರೋದು ಭಾಳ ಕಡಿಮೆ. ನೀವು ಆ್ಯಂಟಿ ಕಾಗ್ಯುಲೇಷನ್ ಏನು ತಗೊಳ್ತೀರಾ? ಯಾವುದದು ಟಿಶ್ಯೂ ವ್ಯಾಲ್ವ್ ಅಥವಾ ಮೆಕ್ಯಾನಿಕಲ್ ವ್ಯಾಲ್ವ್ ಅಂತ ಗೊತ್ತಾ? ಟಿಶ್ಯೂ ವಾಲ್ವ್. ಓಕೆ. ಟಿಶ್ಯೂ ವ್ಯಾಲ್ವಲ್ಲಿ ಎಷ್ಟು ವರ್ಷ ಆಯಿತು ವ್ಯಾಲ್ವ್ ಸರ್ಜರಿ ಮಾಡಿ? 1 ವರ್ಷ ಆಗಿದೆ. 1 ವರ್ಷದೊಳಗೆ ಪ್ರಾಬ್ಲಮ್ ಬರೋದು ಭಾಳ ಅಪರೂಪ. ಒಂದು 10-15 ವರ್ಷ ಆದ ನಂತರ ಕೆಲವರಿಗೆ ಟಿಶ್ಯೂ ವ್ಯಾಲಲ್ಲಿ ಪ್ರಾಬ್ಲಮ್ ಬರ್ಬೋದು. ಬಟ್ ನಿಮ್ಮ ಚೆಸ್ಟ್ ಪೇನ್ ಅಂದರೆ ವಾಕ್ ಮಾಡಿದಾಗ ಬರ್ತದಾ? ಇಲ್ಲ, ವಾಕ್ ಮಾಡಿದಾಗ ಬರ್ತಾ ಇಲ್ಲ. ಮತ್ತೆ ಸುಮ್ಮನೆ ಮಾಡ್ತಾನೆ ಇದ್ದೀನಿ ಸರ್, ಬಿಡೋದಿಲ್ಲ. ಎವ್ರಿ ಡೇ 45 minutes 50 minutes ವಾಕ್ ಮಾಡ್ತಾನೆ ಇದ್ದೀನಿ. ಅದರದ್ದೇನು ಸ್ಟ್ರೈನ್ ಆಗ್ತಾ ಇಲ್ಲ ಸರ್. ಅದೇ ನೀವು ನಿಮ್ಮ ಇದು ಕೇಳಿದರೆ ಡೀಟೇಲ್ಸ್ ಎಲ್ಲ ಕೇಳಿದರೆ ಅದು ಹಾರ್ಟಲ್ಲಿ ಏನು ಹೆಚ್ಚು ಪ್ರಾಬ್ಲಮ್ ಇದ್ದಾಗೆ ಕಾಣೋದಿಲ್ಲ. ನಿಮ್ಮ ಲೋಕಲ್ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಮತ್ತೆ ಹೆಚ್ಚಂದರೆ. ಬಟ್ ನಿಮ್ಮ ಸಮಸ್ಯೆ ನೋಡಿದರೆ ಹಾರ್ಟಲ್ಲಿ ಏನು ಪ್ರಾಬ್ಲಮ್ ಇದ್ದಾಗಿಲ್ಲ ಈಗ ಸದ್ಯಕ್ಕೆ. ಓಕೆ, ಬಿಜಾಪುರದಿಂದ ಗುರು ಕರೆ ಮಾಡಿದ್ದಾರೆ. ಗುರು ಅವರೇ, ಹೇಳಿ, ಏನು ಸಮಸ್ಯೆ ಇದೆ? ಹಲೋ ಮೇಡಮ್. ಹೇಳಿ ಸರ್. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮೇಡಮ್. ಗುರು ಮಾತಾಡಿ, ಕೇಳ್ತಾ ಇದೆ, ಮಾತಾಡಿ. ಹಲೋ, ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಸರ್, ನಮ್ಮ ಫ್ರೆಂಡ್ ಒಂದು ಬೇಬಿಗೆ ಜಸ್ಟ್ 3-4 days ಅದು ಡೆಲಿವರಿ ಆಗಿ ಅದು ನರ್ವ್ಸ್ ಹಾರ್ಟಿಗೆ ಹೋಗೋ ನರ್ವ್ ಏನ ಇರ್ತದಲ್ಲ ವೇನ್, ಅದು ಏನೋ ಬ್ಲಾಕ್ ಆಗೈತಿ. ಬಾಡಿನೇ ಬ್ಲೂಯಿಶ್ ಆಗಿದೆ. ಬಾಡಿ ಈಕೋ ಮಾಡಿದ್ದಾರೆ, ಅದು ಮಾಡ್ಯಾರೆ. ಅದು ಉಳಿದಿಲ್ಲ ಬಹಳ ಒಂದು 15 days ಅದು ಹಿಂಗ್ ಹೇಳ್ತಾ ಇದ್ದಾರೆ. ಏನ್ ಪ್ರಾಬ್ಲಮ್ ಅಂತ? ಅದು ಕಾಂಪ್ಲೆಕ್ಸ್ ಹಾರ್ಟ್ ಪ್ರಾಬ್ಲಮ್ ಇರುವುದಂತ ಕಾಣ್ತದೆ. ಅದು ಎಕೋ ಟೆಸ್ಟ್ ಮಾಡಿನೇ ಹೇಳಬೇಕು. ಹಾಗೆ ಇಲ್ಲಿ ಕೂತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದು ಹುಟ್ಟುವಾಗಲೇ ಇರುವಂಥ ಪ್ರಾಬ್ಲಮ್ಮು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತ ಕಾಣುತ್ತೆ. ಓಕೆ, ಈಗ ಮಗುವಿನ ಸಮಸ್ಯೆ ಅಂತ ಹೇಳಿದ್ರು. ಸೊ ಮಕ್ಕಳಲ್ಲಿ ಅದೇ ಹೇಳಿದ್ರಿ, ಜೆನೆಟಿಕ್ ಆಗಿ ಎಲ್ಲ ಅಂತಂದ್ರು ಏನಿರ್ಬೋದು ಸಮಸ್ಯೆ ಅಂತ? ಹುಟ್ಟುವಾಗಲೇ ಸಮಸ್ಯೆ ಅಂದರೆ ಏನು? ಮಕ್ಕಳಿಗೆ ಅದು ಕಂಜನಿಟಲ್ ಹಾರ್ಟ್ ಡಿಸೀಸಲ್ಲಿ ಕೆಲವೊಂದು ಇದು ವೆರೈಟಿ ಇರ್ತದೆ. ಕೆಲವೊಮ್ಮೆ ಮೇಯ್ನಾಗಿ ಹೋಲ್ಸ್ ಇರ್ತದೆ. ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ಹಾರ್ಟ್ನ ಚೇಂಬರ್ಸ್ ಮಧ್ಯದಲ್ಲಿ ಏಟ್ರಿಲ್ ಮತ್ತು ವೆಂಟ್ರಿಕ್ಯುಲರ್ ಹೋಲ್ಸ್ ಇರ್ತದೆ. ಕೆಲವೊಮ್ಮೆ ಬ್ಲಾಕ್ ಇರ್ತದೆ, ವ್ಯಾಲ್ವ್ ಬ್ಲಾಕ್ ಇರ್ಬೋದು, ಕಂಜನಿಟಲ್ ಅಯೋರ್ಟಿಕ್ ಸ್ಟೆನೋಸಿಸ್ ಅಂತ ಹೇಳ್ತೇವೆ. ಇನ್ನು ಕೆಲವೊಮ್ಮೆ ವೇನ್ಸ್ ಎಲ್ಲ ಲಂಗ್ಸಿಂದ ಬರುವಂಥ ವೇನ್ಸ್ ಕನೆಕ್ಷನ್ಸು ಎಲ್ಲ ರಾಂಗ್ ಆಗಿರ್ಬೋದು, ಅಥವಾ ಬೇರೆ ಕಡೆಯಿಂದ ಹೋಗುವಂಥ ಕನೆಕ್ಷನ್ಸ್ ಎಲ್ಲ ಆಚೆ ಈಚೆಲ್ಲ ಆಗಿರ್ತದೆ. ಸೊ ಹಾರ್ಟ್ ಡೆವಲಪ್ಮೆಂಟು ಆಗುವಾಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಈ ಥರ ಮೇಜರ್ ಪ್ರಾಬ್ಲಮ್ಸ್ ಎಲ್ಲ ಇರ್ತದೆ. ಇನ್ನೊಂದು ಅಂದರೆ ದಿ ಲಂಗ್ಸಿಗೆ ಹೋಗುವಂಥ ರಕ್ತನಾಳ ಬ್ಲಾಕ್ ಆಗಿರೋದು, ಅದು ಕೂಡ ಕಾಮನ್. ಯೂಶ್ವಲಿ ಹಾರ್ಟ್ನಲ್ಲಿ ಹೋಲ್ ಇರ್ತದೆ ಮತ್ತು ಅದರೊಟ್ಟಿಗೆ ಲಂಗ್ಸಿಗೆ ಹೋಗುವಂಥ ರಕ್ತನಾಳ ಬ್ಲಾಕ್ ಇರ್ತದೆ. ಮತ್ತು ಕೆಲವೊಮ್ಮೆ ಲಂಗ್ಸಿಗೆ ಹೋಗುವಂಥ ರಕ್ತನಾಳ
ಇದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಈ ಕಡೆ ಆ ಕಡೆ ಎಲ್ಲ ಸ್ವಿಚ್ ಆಗಿರುವಂಥ ಚಾನ್ಸ್ ಕೂಡ ಇರ್ತದೆ. ಸೊ ಅವ್ರು ಹೇಳಿದ ಇನ್ಫಾರ್ಮೇಷನ್ ಮೇಲೆ ಎಕ್ಸಾಕ್ಟ್ಲಿ ಏನು ಪ್ರಾಬ್ಲಮ್ ಅಂತ ಹೇಳೋದು ಕಷ್ಟ, ಬಟ್ ಅದು ಫ್ರಮ್ ಹಿಸ್ ಡಿಸ್ಕ್ರಿಪ್ಷನ್ ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತ ಕಾಣುತ್ತೆ. ಓಕೆ, ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರೆ ಹೃದಯದ ಕಾಯಿಲೆಗಳು ಕಣ ದೂರ ಮಾಡ್ಬೋದೇನೋ ಅಂತ ಹೇಳ್ತಿದ್ರೆ? ಹೌದು, ಲೈಫ್ ಸ್ಟೈಲು ಭಾಳ ಇಂಪಾರ್ಟೆಂಟು. ಯಾಕಂದರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ಹೆಲ್ದಿ ಡಯಟ್, ಹೆಲ್ದಿ ಡಯಟ್ ಫಾಲೋ ಮಾಡೋದ್ರಿಂದ ಬ್ಲಡ್ ಪ್ರೆಷರ್, ಕೊಲೆಸ್ಟ್ರಾಲ್ ಮತ್ತು ಶುಗರ್ ಈ 3 ಮೇಜರ್ ಪ್ರಾಬ್ಲಮ್ಸ್ಗಳನ್ನು ಪ್ರಿವೆಂಟ್ ಮಾಡ್ಬೋದು ಅಥವಾ ಅಟ್ಲೀಸ್ಟ್ ಪೋಸ್ಟ್ಪೋನ್ ಮಾಡ್ಬೋದು. ಕೆಲವರಿಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ತದೆ, ಅಂಥ ಸಿಚುವೇಷನಲ್ಲಿ ಏನು ಲೈಫ್ ಸ್ಟೈಲ್ ಮಾಡಿದರೂ ಕೂಡ ಪ್ರಿವೆಂಟ್ ಮಾಡಲಿಕ್ಕೆ ಆಗದೇ ಇರ್ಬೋದು. ಆದರೆ ಈ ಏಜ್ ಆಫ್ ಆನ್ಸೆಟ್ ಅಂದರೆ ಈಗ ಇಮ್ಮಿಡಿಯೇಟ್ ಆಗಿ ಬರುವಂಥ ಪ್ರಾಬ್ಲಮನ್ನು ಒಂದು 5 ಅಥವಾ 10 ವರ್ಷ ಮುಂದಕ್ಕೆ ದುಡ್ಬೋದು. ಸೊ ಲೈಫ್ ಸ್ಟೈಲ್ ಚೆನ್ನಾಗಿ ಎಕ್ಸಸೈಸ್ ಮಾಡೋದ್ರಿಂದ BP ಡೌನ್ ಮಾಡ್ಕೋಬೋದು, ಮತ್ತು ವೆಯ್ಟ್ ಕಮ್ಮಿ ಇಡೋದ್ರಿಂದ ಡಯಾಬಿಟಿಸ್ ಬರುವಂಥ ಒಂದು ರಿಸ್ಕನ್ನು ಕಡಿಮೆ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ಒಂದಾಗಿರುವಂತಹ ಈ ಕೊರೋನರಿ ಆರ್ಟರಿ ಡಿಸೀಸ್ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ರಕ್ತನಾಳಗಳಲ್ಲಿ ರಕ್ತ ಬ್ಲಾಕ್ ಆಗುವಂಥದ್ದು ಕೊರೋನರಿ ಆರ್ಟರಿ ಡಿಸೀಸ್ ಅಂತ ಕರಿತೀವಿ. ಇದು ಯಾಕೆ ಬರುತ್ತೆ, ಯಾರಲ್ಲಿ ಬರುತ್ತೆ, ಇದಕ್ಕೆ ಏನೆಲ್ಲ ಚಿಕಿತ್ಸೆಗಳಿವೆ ಅಂತ ತಿಳ್ಕೊಂಡ್ರೆ ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿವಾಹಿನಿ.